ಸ್ನೇಹಿತರೆ ನಮಸ್ಕಾರ, ನನ್ನ ಹೆಸರು ಕಿಶನ್. ನೀವು ನೋಡ್ತಾ ಇದ್ದೀರಾ SCL ಗೇಮಿಂಗ್. ಈಗ ಒಂದು ಸೂಪರ್ ಅಲ್ಟಿಮೇಟ್ PC ನಾನು ಬ್ರದರ್ಗೋಸ್ಕರ ಬಿಲ್ಡ್ ಮಾಡಿದ್ದೀನಿ. ಈ PC ಸ್ಪೆಷಾಲಿಟಿ ಏನಿದೆ ಅಂದರೆ ಇದರಲ್ಲಿ ಬರೀ ಪ್ರಾಸೆಸಿಂಗ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿರುತ್ತೆ. ಗ್ರಾಫಿಕ್ ಕಾರ್ಡ್ ಸದ್ಯಕ್ಕೆ ಏನೂ ತೊಗೊಂಡಿದ್ದಿಲ್ಲ. 1 ಲಕ್ಷ ಮೇಲೆ ಬಜೆಟ್ ಇದೆ, ಗ್ರಾಫಿಕ್ ಕಾರ್ಡ್ ತೊಗೊಂಡಿಲ್ಲ. ನಿಮ್ಗೆ ಅನಿಸ್ತಾ ಇದೆ ಏನು ಬ್ರದರ್ ಇಷ್ಟು ನೀವು ಪ್ರೈಸನ್ನು ತೊಗೊಂಡಿದ್ರೆ ಗ್ರಾಫಿಕ್ ಕಾರ್ಡ್ ಕೊಡಲಿಲ್ಲ. ಏನಕ್ಕಂದರೆ ಪ್ರಾಸೆಸರ್, ಮದರ್ಬೋರ್ಡು, ರ್ಯಾಮು, SSD ಇವರು ಇನ್ವೆಸ್ಟ್ ಮಾಡಿದ್ರು. ಗ್ರಾಫಿಕ್ ಕಾರ್ಡ್ ಇನ್ ಫ್ಯೂಚರಲ್ಲಿ ತೊಗೊಳ್ತಾರೆ. ಏನಕ್ಕಂದರೆ ಇವತ್ತು ಮೇನ್ ಪ್ರಾಸೆಸಿಂಗ್ ಪರ್ಫಾರ್ಮೆನ್ಸ್ ಇವರು ಕಮ್ಮಿ ತೊಗೊಂಡು ಗ್ರಾಫಿಕ್ ಕಾರ್ಡ್ ತೊಗೊಂಡ್ರೆ ನಾಳೆ ದಿನ ಪರ್ಫಾರ್ಮೆನ್ಸ್ ಮತ್ತೆ ಮಾಡಬೇಕಂದ್ರೆ ಎಲ್ಲ ಚೇಂಜಸ್ ಮಾಡಬೇಕಾಗುತ್ತೆ. ಇವ್ರ ವರ್ಕ್ ಬಂದುಬಿಟ್ಟು ಫೋಟೋ ಎಡಿಟಿಂಗ್ ಎಲ್ಲ ವರ್ಕ್ ಇದೆ, ಸ್ಮಾಲ್ ವಿಡಿಯೋ ಎಡಿಟಿಂಗ್ ಇರುತ್ತೆ. ಅದರಲ್ಲಿ ಇಂಟಿಗ್ರೇಟೆಡ್ ಗ್ರಾಫಿಕ್ ಕಾರ್ಡಿಂದನೂ ವರ್ಕ್ ಆಗುತ್ತೆ. ಇನ್ ಫ್ಯೂಚರಲ್ಲಿ ವರ್ಕ್ ಫ್ಲೋ ಜಾಸ್ತಿ ಆವಾಗ ಗ್ರಾಫಿಕ್ ಕಾರ್ಡ್ 5070 ಆ ಥರ ಅಪ್ಗ್ರೇಡ್ ಮಾಡ್ತಾರೆ. ಸೊ ಪ್ರಾಸೆಸರ್ ಬಂದುಬಿಟ್ಟು 14700K ಸಿರೀಸ್ ನಾನು ಪ್ರಾಸೆಸರ್ ತೊಗೊಂಡಿದ್ದೀನಿ. 20 ಕೋರ್ಸ್ ಇದೆ, ತುಂಬ ಜಾಸ್ತಿ ಪರ್ಫಾರ್ಮೆನ್ಸ್ ಇದರಲ್ಲಿರುತ್ತೆ. ಸೊ ಇವರು ಪರ್ಫಾರ್ಮೆನ್ಸು ಇದೆಲ್ಲ ನೋಡ್ಕೊಂಡು ಇದು ತೊಗೊಂಡು ನನ್ನ ಪ್ರಕಾರ ತುಂಬ ಚೆನ್ನಾಗಿರುತ್ತೆ. ಇದಕ್ಕಿಂತ ಮೇಲೆ ಬೇಕಾಗಿಲ್ಲ. ಮದರ್ಬೋರ್ಡು Z790 ಟಫ್ ಗೇಮಿಂಗ್ ಮದರ್ಬೋರ್ಡ್ ಇದೆ. ಡಿಜಿಟಲ್ VRAM ಚೆನ್ನಾಗಿದೆ. ಹೈ ಆ್ಯಂಡ್ ಪರ್ಫಾರ್ಮೆನ್ಸ್ಗೆ ಈ ಮದರ್ಬೋರ್ಡ್ ತುಂಬ ಚೆನ್ನಾಗಿರುತ್ತೆ. ರ್ಯಾಮ್ ಕೋರ್ಸರ್ 16GB 2 ರ್ಯಾಮ್ ತೊಗೊಂಡ್ರು. ಆ್ಯಂಡ್ ಇದರಲ್ಲಿ ಏನಿದೆ ಅಂದರೆ 16GB ರ್ಯಾಮ್ 6000 ಮೆಗಾಟ್ಸಲ್ಲಿ ಇವ್ರ ಮೇನ್ ಪರ್ಫಾರ್ಮೆನ್ಸ್ದು ಬೇಕಾಗಿತ್ತು. 6GB ಅದೆಲ್ಲ ಜಾಸ್ತಿ ಬೇಕಾಗಲಿಲ್ಲ. ಸೊ ರ್ಯಾಮ್ನು ನಾನ್ 6GBನ ತೊಗೊಂಡ್ರು. ಕ್ಯಾಬಿನೆಟಲ್ಲಿ 6GB ಬರುತ್ತೆ, ಇಲ್ಲಾಂದ್ರೂ ಒಂದೇ. ಸೊ ಅವರು ಈ ಥರ ಡಿಸೈಡ್ ಮಾಡಿದ್ರು. 1TB NVMe Gen 4 WD SN850X ಪ್ಲಸ್ ಈ ಪ್ರಾಸೆಸರ್ನ ಕೂಲ್ ಮಾಡೋದಕ್ಕೂ ಥರ್ಮಲ್ ರೈಟ್ ಪಿಯರ್ಲೆಸ್ ಏರ್ ಕೂಲರ್ ತೊಗೊಂಡ್ರು. ಈ ಪಿಯರ್ಲೆಸ್ ಏರ್ ಕೂಲರು ಡ್ಯೂಲ್ ಚಾಂಬರ್ ಡ್ಯೂರ್ ಫ್ಯಾನಿಂದ ಬರುತ್ತೆ. ಚೆನ್ನಾಗಿರೋದು ಏರ್ ಫ್ಲೋ ಪ್ರಾಸೆಸರ್ಗೂ ಕೊಡುತ್ತೆ ಆ್ಯಂಡ್ ಹೀಟ್ ತುಂಬ ಕಮ್ಮಿ ಮಾಡೋ ಥರ ಈ ಪ್ರಾಸೆಸರ್ ಇರುತ್ತೆ. ನೆಕ್ಸ್ಟ್ SMPS 850 ವಾಟ್ಸ್ PCI ಜನರೇಷನ್ 5.0. ಫ್ಯೂಚರಲ್ಲಿ 4070 4080 ಅಂಥದ್ದು ಗ್ರಾಫಿಕ್ ಕಾರ್ಡ್ ಅಪ್ಗ್ರೇಡ್ ಮಾಡ್ತಾನೆ. ಸೊ ಈ ಪವರ್ ಸಪ್ಲೈ ಚೂಸ್ ಮಾಡಿದ್ರು. ಸೊ ಈ PC ಓವರಾಲ್ ಆಗಿ ಒಂದು ಕೇಸಲ್ಲಿ ನಾವು ಫಿಕ್ಸ್ ಮಾಡಿಕೊಟ್ಟಿದ್ದೀವಿ. ಅದು ಬಂದುಬಿಟ್ಟು ಪೋಕೋಯಿಂದ 3 ಫ್ರಂಟ್ ಫ್ಯಾನು, ಬ್ಯಾಕ್ ಒಂದು ಎಕ್ಸಾಸ್ಟ್ ಫ್ಯಾನ್ ಇರುತ್ತೆ, Type-C ಪೋರ್ಟ್ ಇರುತ್ತೆ. ಪ್ಲಸ್ ಈ ಬಟನಿಂದ ನಿಮಗೆ ARGB ಏನು ಬೇಕಂದ್ರೆ ಹಂಗೆ ಚೇಂಜ್ ಮಾಡ್ಬೋದು. ಬಟ್ ಇವ್ರು ಮದರ್ಬೋರ್ಡಿಂದ ಕಂಟ್ರೋಲ್ ಮಾಡಿದ್ರು. ಆ್ಯಂಡ್ ಟಾಪಲ್ಲಿ 2 ನಿಮಗೂ ಫ್ಯಾನ್ಸೂ ಇರುತ್ತೆ. ಸೊ ಈ 2 ಫ್ಯಾನನ್ನು ನಾನು ಇನ್ಸ್ಟಾಲ್ ಮಾಡಿದ್ದೀನಿ. ಏರ್ ಎಕ್ಸಾಸ್ಟ್ ಆಗುತ್ತೆ. ಹಿಂಗೆ ಏರ್ ಬರುತ್ತೆ, ಇಲ್ಲಿಂದ ಎಕ್ಸಾಸ್ಟ್ ಆಗುತ್ತೆ, ಟಾಪಿಂದ ನಿಮಗೂ ಏರ್ ಎಕ್ಸಾಸ್ಟ್ ಆಗುತ್ತೆ. ಸೊ ಪ್ರಾಪರಾಗಿ ಏರ್ ವೆಂಟಿಲೇಷನ್ ಪ್ರಕಾರ ನಾನು ಇದು ಮಾಡಿದ್ದೀನಿ. 1,10,000ವರೆಗೆ ಇದು ಬಜೆಟ್ ಹೋಗುತ್ತೆ. ಗ್ರಾಫಿಕ್ ಕಾರ್ಡು ಏನೂ ಹಾಕಲಿಲ್ಲ. ನಿಮ್ಮ ಗ್ರಾಫಿಕ್ ಕಾರ್ಡ್ ಬೇಕಂದರೆ 4070 ಗ್ರಾಫಿಕ್ ಕಾರ್ಡ್ ಹಾಕ್ಕೊಳ್ಳಿ. ಒಂದು 50-60 ರೇಂಜಲ್ಲಿ ಬರುತ್ತೆ. ಟೋಟಲಿ 160ಅಲ್ಲಿ ಈ PC ಪರ್ಫೆಕ್ಟ್ ಆಗುತ್ತೆ. ಸೊ ಅವ್ರ ಬ್ರದರ್ ಕೇಳೋಣ ಅವ್ರು ಏನಕ್ಕೋಸ್ಕರ ಅವ್ರು PC ತೊಗೊಂಡ್ರು ಅಂತ. ಹಾಯ್ ಬ್ರೋ. ಹಾಯ್, ಹೌ ಆರ್ ಯು? Okay, what's your name, sir? Lokesh ji. So, why you purchased now high-end processor and why not graphic card? கிராஃபிக் கார்டு இப்போது பேசிக்காக ஒர்க் பண்ணுறதுக்கு எனக்கு இந்த இன்டெகிரேட்டட் கிராஃபிக்ஸ் போதும். நான் ஃபியூச்சரில் அப்டேட் பண்ணுறப்போ நான் ஒரு 5000 சீரிஸ் மேபி NVIDIAவில் வந்தால் நான் அப்போ பர்ச்சேஸ் பண்ணிக்கலான்றதுக்காக தான் நான். ஓகே, இப்போ நான் 1660 போடலாம், ஆனால் ஒன்ஸ் போட்டுட்டு நம்ம திரும்பியும் நான் மாற்ற வேணாம். ஸோ அதனால நான் அப்படி பண்ணுவேன். ஓகே, ஸோ அந்த மாதிரி ನೀವು ಡಿಸೈಡ್ பண்ணிருக்கு. ஸோ ನಿಮ್ಗೆ உங்கள் கடை எங்கே தெரியும்? எனக்கு யூடியூப் மூலிமா தான் நிறைய தெரியும். ஸோ அப்படி தான் நான் பார்க்க ஆரம்பித்தேன். நான் பெங்களூரில் இருக்கிறதுனால நான் நிறைய ஷாப்ஸ் பார்த்தேன். எனக்கு உங்கள் வீடியோஸ் நிறைய பிடிச்சது. ரெகுலராக ஃபாலோ பண்ணிகிட்ருக்கேன் உங்கள் சேனல்ஸ். அதனால் நான் டேரெக்டாக உங்கள் ஷாப்க்கு வச்சுருக்கேன். ரொம்ப தேங்க்ஸ். எல்லாமே கம்போனன்ட் சீல் பேக், ஓப்பன் பாக்ஸ். நம்ம அதாவது இந்த ஷாப்போட ஸ்பெஷாலிட்டி என்ன, எங்கள் கண்ணு முன்னாடியே அன்பாக்ஸ் பண்ணி அசம்பிள் பண்ணுறது தான் எனக்கு ரொம்ப பிடிச்சது. ஓகே, ரொம்ப ಥ್ಯಾಂಕ್ಸ್ ಜಿ. ಆ್ಯಂಡ್ ನಿಮ್ಮ ಯೂಟ್ಯೂಬ್ ಚಾನಲ್ ಇರಬೇಕು. ಚಾನಲ್ ನೇಮ್ ಜಿ? ಕ್ರೇಜಿ ಕವಿನ್. ಸೊ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟು. ಸೊ ಫ್ರೆಂಡ್ಸ್, ನೀವು ಯಾವುದಾದ್ರೂ ನಮ್ಮ ಚಾನಲಿಂದ ಬ್ರದರ್ ಚಾನಲ್ನ ನೋಡ್ತಾ ಇದೆ ಅಂದರೆ ಪ್ಲೀಸ್ ಬ್ರದರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜಿ. ವರೋಣ ಜಿ. ಸೊ இப்போ ನೀವು ಹೆಂಗೆ ಪ್ಲೇಸಿಂದ ಬಂದಿருக்கு ಜಿ? ಮಡಿವಾಲನ ನೇಟಿವ್ ಹೆಂಗೆ ಜಿ ಇருக்கு? ಚೆನ್ನೈನ ಮಡಿವಾಲಲ್ಲಿ ಜಾಬ್ ಇருக்கு. ಓಕೆ, ரொம்ப ಥ್ಯಾಂಕ್ಸ್ ಜಿ. ನಿಮ್ಮ ನೇಮ್ ಜಿ? My name is Kavin. Yeah, my name is Kavin. Okay, Lokesh Kavin. Okay. Actually நான் ஒரு விஷயம் நான் சொல்லிடணும். ஆக்சுவலாக எங்கள் சேனலில் பார்த்தீங்கன்னா நாங்கள் வந்து ரீசெண்டாக ஒரு PC பில்ட் பண்ணோம். இது வந்து எங்களோட செகண்ட் PC. இங்கே தான் ஸ்பெசிஃபிக்காக பண்ணணும் அப்படின்னு நாங்கள் எடுத்து இங்கே வந்து நாங்கள் பண்ணியிருக்கோம். இது வந்து என்னோடய ஃப்ரெண்ட் லோகேஷ் அவனோட வந்து ஒரு லாங் டைம் ட்ரீம். இட்ஸ் அரௌண்ட் பீன் லைக் 15 years 14-15 years ட்ரீம். ஃபைனலி இங்கே வந்து நாங்கள் பண்ணியிருக்கோம். வி ஆர் வெரி மச் ஹாப்பி அபவுட் தட் PC. யா, ரொம்ப தேங்க்ஸ். அண்ட் இன்னொரு ஸ்பெஷாலிட்டி தெரியுமா? 14 years ಬ್ಯಾಕು ಕಂಪ್ಯೂಟರ್ ಅದೂ ಅವங்களுக்கு தெரியல ಜಿ. ಓಕೆ, ಆ್ಯಂಡ್ ನಿಮ್ಮ ಡ್ರೀಮ್ ಬಂದುಬಿಟ್ಟು ಉಗಳ ಕಡೆಯಿಂದ ಫುಲ್ಫಿಲ್ ಆಯಿತು. ಆ್ಯಂಡ್ ரொம்ப ಥ್ಯಾಂಕ್ಸ್. ಆ್ಯಂಡ್ ரொம்ப ಥ್ಯಾಂಕ್ಸ್ ಬಿಕಾಸ್ ನೀವು வந்துட்டு ಎಲ್ಲ நிறைய ಕ್ವಾಲಿಟಿ ಪ್ರಾಡಕ್ಟ್ ಪರ್ಚೇಸ್ பண்ணிருக்குது.
ஸோ என்ன வேணுமா உங்கள் கடை வரோம். ಆ್ಯಂಡ್ ಪ್ಲೀಸ್ ಫ್ರೆಂಡ್ಸ್, ನೀವು ಯಾವುದಾದ್ರೂ ನಮ್ಮ ಚಾನಲಿಂದ ನೋಡ್ತಾ ಇದ್ದೀರಿ ಅಂದರೆ ಪ್ಲೀಸ್ ನಮ್ಮ ಸ್ಟೋರ್ಗೆ ಬನ್ನಿ. ಬ್ರದರ್ ಡ್ರೀಮ್ 14 ವರ್ಷ ಹಿಂದೆ ಇತ್ತು. ಸೊ 14 ವರ್ಷ ಹಿಂದೆ ನಾನು ಬ್ಯಾಂಗ್ಳೂರಿಗೆ ಬಂದಿರೋದು. ಸೊ ತುಂಬ ಥ್ಯಾಂಕ್ಸ್ ವಿಡಿಯೋ ಎಂಡ್ ತನಕ ನೋಡಿರೋದಕ್ಕೂ. ಆ್ಯಂಡ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.